ನಮಸ್ತೆ ವೀಕ್ಷಕರೇ, ತಮ್ಮೆಲ್ಲರಿಗೂ ಕೂಡ ಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಒಟ್ಟಾರೆ ಆರೋಗ್ಯ ಎಷ್ಟು ಮುಖ್ಯ ನಮ್ಮೆಲ್ಲರೂ ಕೂಡ ಗೊತ್ತಿದೆ. ನಮಗೆ ಬರುವಂತಹ ಎಲ್ಲ ಸಮಸ್ಯೆಗಳು, ಚಿಕ್ಕ ಚಿಕ್ಕ ಸಮಸ್ಯೆಗಳು, ಅದು ಮೈಕೈ ನೋವಾಗಲಿ, ಜಾಯಿಂಟ್ ಪೇಯ್ನ್ ಆಗಲಿ, ತಲೆನೋವಾಗಲಿ, ಕೆಮ್ಮು, ಶೀತ, ನೆಗಡಿ, ಈ ಎಲ್ಲ ಸಮಸ್ಯೆಗಳು ಯಾಕೆ ಬರುತ್ತೆ? ನಮ್ಮ ಕ್ರಮಬದ್ಧವಾದಂತಹ ಜೀವನ ಕ್ರಿಯೆ ಅಥವಾ ಕ್ರಮಬದ್ಧವಾದಂತಹ ನಮ್ಮ ಜೀವನ ಶೈಲಿಯಲ್ಲಿ ವ್ಯತ್ಯಾಸಗಳುಂಟಾದಾಗ ಎಲ್ಲ ಸಮಸ್ಯೆಗಳು ಬರ್ತಾ ಹೋಗುತ್ತೆ. ಬಟ್ ಇವೆಲ್ಲವೂ ಕೂಡ ಸಿಂಪ್ಟಮ್ಸ್. ನಮ್ಮಲ್ಲಿ ನಮ್ಮ ಅಲೋಪತಿಯಲ್ಲಿ ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ಜಾಸ್ತಿ ಇರೋದು. ಆದರೆ ಸಮಸ್ಯೆಯ ಮೂಲವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಯೋಗಾಭ್ಯಾಸದಿಂದ ಸಾಧ್ಯ ಆಗ್ತಾ ಹೋಗುತ್ತೆ. ನಾವು ಇತ್ತೀಚೆಗೆ ನೋಡ್ತಾ ಇರ್ತಕ್ಕಂಥ ಹಲವು ಆರೋಗ್ಯದ ಸಮಸ್ಯೆಗಳು ಸೈಕೋಸೊಮ್ಯಾಟಿಕ್ ಸಮಸ್ಯೆಗಳು ಅಂತೇಳಿ ಕರೀತಾರೆ. ಅದು ಡಯಾಬಿಟಿಸ್ ಆಗಲಿ, ಹೈಪರ್ ಟೆನ್ಷನ್ ಆಗಲಿ, IBP ಆಗಲಿ, ಥೈರಾಯ್ಡ್ ಆಗಲಿ, ಅಥವಾ ಇನ್ನೊಂದು ಯಾವುದೇ ಸಮಸ್ಯೆ ಆಗಲಿ, ಸೈಕೋಸೊಮ್ಯಾಟಿಕ್ ಅಂತ ಅಂದರೆ ನಮ್ಮ ಮಾನಸಿಕ ಅನಾರೋಗ್ಯದ ಪರಿಣಾಮದಿಂದ ದೇಹದಲ್ಲಿ ಉಂಟಾಗ್ತಕ್ಕಂಥ ಅನಾರೋಗ್ಯದ ಸಮಸ್ಯೆಗಳು. ಈ ಸಿಂಪ್ಟಮೆಟಿಕ್ ಸಮಸ್ಯೆಗಳೆಲ್ಲವನ್ನು ನಾವು ಪ್ರಿವೆಂಟ್ ಮಾಡೋದು ಹೇಗೆ? ಪ್ರಿವೆಂಟ್ ಮಾಡಲಿಕ್ಕೆ ಬಹಳ ಮುಖ್ಯವಾಗಿ ಯೋಗಾಸನಗಳ ಕ್ರಮಬದ್ಧ ವೈಜ್ಞಾನಿಕ ವಿಧಾನದಲ್ಲಿ ಅಭ್ಯಾಸ ಮಾಡೋದು, ಮತ್ತು ಅದ್ರ ಜೊತೆಗೆ ಸರಿಯಾದಂತಹ ವೈಜ್ಞಾನಿಕವಾದಂತಹ ಪ್ರಕೃತಿಗೆ ಅನುಗುಣವಾದಂತಹ ಜೀವನ ಶೈಲಿಯನ್ನು ನಾವು ರೂಢಿಸ್ಕೊಳ್ಳೋದು ಬಹಳ ಮುಖ್ಯ. ಹೀಗೆ ಈ ಎಲ್ಲ ಕ್ರಮಗಳನ್ನು ನಾವು ಅನುಸರಿಸಿದ್ರೆ, ನಿಯಮಿತವಾಗಿ ಯೋಗಾಭ್ಯಾಸವನ್ನು ನಾವು ನಿರಂತರವಾಗಿ ಮಾಡ್ತಾ ಬಂದರೆ, ಈ ಎಲ್ಲ ಸಿಂಪ್ಟಮೆಟಿಕ್ ಸಮಸ್ಯೆಗಳೇನಿದೆ, ಸಿಂಪ್ಟಮ್ಸ್ ಏನಿದೆ, ಬಹಳ ಮುಖ್ಯವಾಗಿ ನಮ್ಮ ದೇಹದಲ್ಲಿ ಉಂಟಾಗುವ ಎಲ್ಲ ವ್ಯತ್ಯಾಸಗಳ ಪರಿಣಾಮದಿಂದ ಉಂಟಾಗ್ತಕ್ಕಂಥ ಎಲ್ಲ ಸಿಂಪ್ಟಮ್ಸ್ಗಳನ್ನು ನಾವು ದೂರ ಮಾಡ್ಬೋದು. ಸಿಂಪ್ಟಮ್ಸ್ಗಳಿಂದ ನಾವು ಯಾವಾಗಲೂ ಮುಕ್ತವಾಗಿದ್ದರೆ ದೇಹ ಕ್ರಮಬದ್ಧವಾಗಿ ಕಾರ್ಯನಿರ್ವಹಣೆ ಮಾಡ್ತಿದೆ ಅಂತ ಅರ್ಥ. ಅದರ ಪರಿಣಾಮ ಏನಾಗುತ್ತೆ? ನಮಗೆ ಏಜ್ ಆದಮೇಲೂ ಕೂಡ ಅನಾರೋಗ್ಯದಿಂದ ಬಳಲ್ತಕ್ಕಂಥ ಎಲ್ಲ ಸಂದರ್ಭಗಳನ್ನು ನಾವು ದೂರ ಮಾಡಿಟ್ಟಿರ್ತೀವಿ. ಆರೋಗ್ಯವನ್ನು ನಾವು ಕಾಪಾಡ್ಕೊಂಡು ಹೋಗ್ತಾ ಇರ್ತೀವಿ. ಹಾಗಾಗಿ ಏಜ್ ಆಗ್ತಾ 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 ಸಹಜವಾಗಿ ಪ್ರಾಕೃತಿಕವಾಗಿ ನಮ್ಮ ದೇಹದಲ್ಲಿ ಏನು ಶಕ್ತಿ ಕುಂದುತ್ತಾ ಹೋಗುತ್ತೋ ಆವಾಗ ನಮಗೆ ಬರ್ಬೋದಾದಂತಹ ಕಾಯಿಲೆಗಳನ್ನು ನಾವು ಪ್ರಿವೆಂಟ್ ಮಾಡಬೇಕು ಅಂತ ಅಂದರೆ, ಆವಾಗ ಏಜ್ ಆದಮೇಲೆ ನಾವು ಅನಾರೋಗ್ಯದಿಂದ ಬಳಲಬಾರದು ಅಂತ ಅಂದರೆ, ನಾವು ಆರೋಗ್ಯವಾಗಿದ್ದಾಗಲೇ, ನಾವು ಗಟ್ಟಿಮುಟ್ಟಾಗಿದ್ದಾಗಲೇ, ನಮ್ಮ ದೇಹದಲ್ಲಿ ಚೈತನ್ಯ ಶಕ್ತಿ ಹೆಚ್ಚಿಗೆ ಇದ್ದಾಗಲೇ ನಮ್ಮ ದೇಹ ಕ್ರಮಬದ್ಧವಾಗಿ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಬೇಕಾದಂಥ ಯೋಗಾಸನಗಳ ಅಭ್ಯಾಸ ಬಹಳ ಮುಖ್ಯ. ಹಾಗಾಗಿ ನಿರಂತರವಾಗಿ ಯೋಗಾಭ್ಯಾಸ ಮಾಡೋದನ್ನು ರೂಢಿಸ್ಕೊಳ್ಳಿ. ಇವತ್ತು ಕೆಲವು ಆಸನಗಳನ್ನು, ಕೆಲವು ಅಭ್ಯಾಸವನ್ನು ನಾವು ನೋಡ್ತಾ ಹೋಗೋಣ. ನೇರವಾಗಿ ಕೂತ್ಕೊಳ್ಳಿ. ನೇರವಾಗಿ ಕುಳಿತುಕೊಳ್ಳೋದು ಅಂತಂದರೆ ನಿಮ್ಮ ಬೆನ್ನಿನ ಮೂಳೆ ಸ್ನಾಯು ನೇರವಾಗಿರೋದು, ನಿಮ್ಮ ಬೆನ್ನು ಮೂಳೆ ನೇರವಾಗಿರೋದು, ಬೆನ್ನು ಮೂಳೆಗೆ ಸಪೋರ್ಟಿವ್ ಆಗಿರ್ತಕ್ಕಂಥ ಸ್ನಾಯುಗಳು ವಿಶಾಲವಾಗಿರೋದು, ಬೆನ್ನು ವಿಶಾಲವಾಗಿರೋದು, ಭುಜಗಳು ವಿಶಾಲವಾಗಿರೋದು ಮತ್ತು ಕೈಗಳು ವಿಶ್ರಾಂತ ಸ್ಥಿತಿಯಲ್ಲಿರೋದು, ನಿಮ್ಮ ತಲೆ ಭಾಗ ಕಂಫರ್ಟಬಲ್ ಆಗಿರೋದು ಮತ್ತು ಸಹಜವಾದ ಉಸಿರಾಟವನ್ನು ಗಮನಿಸೋದು. ನಾರ್ಮಲ್ ಬ್ರೀದಿಂಗ್. ಮೂರು ಸುತ್ತು ಸಹಜ ಉಸಿರಾಟವನ್ನು ಗಮನಿಸಿ. ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಇತರ ಆಲೋಚನೆಗಳನ್ನು ಹೊರಗಾಕಿ. ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಐಸ್ ಓಪನ್. ಹ್ಯಾಂಡ್ಸ್, ಎರಡೂ ಕೈಗಳನ್ನು ಮುಂದೆ ಚಾಚಿ, ಹಸ್ತಗಳನ್ನ ಸೇರಿಸಿ, ಉಸಿರಾಟವನ್ನು, ಶ್ವಾಸಕೋಶದ ಮೂಮೆಂಟನ್ನು ಗಮನಿಸಿ. ದೀರ್ಘ ಗಾಳಿಯನ್ನು ಒಳಗೆ ತಗೊಳ್ತಾ ಕೈಗಳನ್ನು ಸ್ಪ್ರೆಡ್ ಮಾಡಿ. ಸ್ಟ್ರೆಚ್ ಯುವರ್ ಆರ್ಮ್ಸ್. ಸಂಪೂರ್ಣ ಗಾಳಿಯನ್ನು ಹೊರಗಾಕ್ತಾ ಕೈಗಳನ್ನು ಸೇರಿಸಿ, ಗಾಳಿಯನ್ನು ಹೊರಗಾಕಿ. ಉಚ್ಛ್ವಾಸ ನಿಶ್ವಾಸ ಸರಿಯಾಗಿರಲಿ. ಇನ್ಹೇಲ್, ಆಳ ಉಸಿರಾಟ. ಎಕ್ಸೇಲ್, ಸಂಪೂರ್ಣವಾಗಿ ಗಾಳಿಯನ್ನು ಹೊರಗಾಕಿ. ಇನ್ಹೇಲ್, ನಿಮ್ಮ ಕೈಗಳು ಎಷ್ಟು ಸ್ಮೂತಾಗಿ ಚಲನೆ ಆಗ್ತಾ ಇರುತ್ತೋ ಅಷ್ಟೇ ಸ್ಮೂತ್ವಾಗಿ ಆಳವಾಗಿ ಗಾಳಿ ಒಳಗೆ ಹೋಗಬೇಕು. ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. Breathe in,
ಬ್ರೀದ್ ಇನ್, ದೀರ್ಘ ಗಾಳಿಯನ್ನು ಒಳಗೆ ತಗೊಳ್ಳಿ, ಕೈಗಳನ್ನು ವಿಶಾಲವಾಗಿ ಸ್ಪ್ರೆಡ್ ಮಾಡಿ. ಬ್ರೀದ್ ಔಟ್, ನಿಧಾನ ಕೈಗಳನ್ನು ಕೆಳಗಿಳಿಸಿ. ಉಸಿರಾಟವನ್ನು ಗಮನಿಸಿ, ಸಹಜ ಉಸಿರಾಟ ಮತ್ತು ಸಂಪೂರ್ಣ ವಿಶ್ರಾಂತಗೊಳಿಸಿ ಕೈಗಳನ್ನು. ಅನಂತರ ಕೈ ಬೆರಳುಗಳನ್ನು ಲಾಕ್ ಮಾಡಿ ಹಸ್ತವನ್ನು ಎದೆ ಮೇಲಿಡಿ. ನಿಧಾನ ಗಾಳಿಯನ್ನು ಒಳಗೆ ತಗೊಳ್ತಾ ಕೈಗಳನ್ನು ಮುಂದೆ ಚಾಚಿ. ಸಿಂಕ್ರನೈಸ್ ಯುವರ್ ಬ್ರೀದಿಂಗ್ ವಿತ್ ಯುವರ್ ಹ್ಯಾಂಡ್ಸ್ ಮೂಮೆಂಟ್. ನಿಧಾನ ಕೈಗಳನ್ನು ವಾಪಸ್ ತಗೊಳ್ತಾ ಗಾಳಿನ ಹೊರಗಾಕಿ. ಕಂಪ್ಲೀಟ್ ಬ್ರೀದಿಂಗ್. Inhale, exhale. Inhale, exhale. Inhale, exhale. Inhale, exhale. Inhale, exhale. ಆನಂತರ ಕೈಗಳನ್ನು ತಲೆ ಮೇಲೆ ಸ್ಟ್ರೆಚ್ ಮಾಡಿ ನೇರ. Inhale, exhale. Inhale, exhale. Inhale, exhale. Inhale, exhale. Inhale, stretch up. ದೀರ್ಘ ಗಾಳಿಯನ್ನು ಒಳಗೆ ತಗೊಳ್ಳಿ, ಮೇಲೆ ಸ್ಟ್ರೆಚ್ ಮಾಡಿ ಸಂಪೂರ್ಣ. And exhale, ನಿಧಾನ ಕೈಗಳನ್ನು ಕೆಳಗಿಳಿಸಿ ವಿಶ್ರಾಂತಿ. ಎರಡೂ ಕೈಗಳನ್ನು ವಿಶ್ರಾಂತಿ ಮಾಡಿ ಸಂಪೂರ್ಣ ವಿಶ್ರಾಂತಗೊಳಿಸಿ. ಥೊರಾಸಿಕ್ ಮಸಲ್ಸ್, ಶೋಲ್ಡರ್ ಮಸಲ್ಸ್ ಅಂಡ್ ಬೋತ್ ಆರ್ಮ್ಸ್ ವಿಶ್ರಾಂತಿ ಸಂಪೂರ್ಣ. ಆನಂತರ ನಿಧಾನ ವಜ್ರಾಸನಕ್ಕೆ ಬನ್ನಿ. ವಜ್ರಾಸನ, ಸಿಟ್ ಇನ್ ವಜ್ರಾಸನ. ಹಿಂಡೆ ಮೇಲೆ ಕೂತ್ಕೊಳ್ಳಿ, ಸೆಟ್ ಕಂಫರ್ಟಬಲಿ. ಈ ವಜ್ರಾಸನ ಬಹಳ ಸಹಕಾರಿ, ಬಹಳ ಉಪಯುಕ್ತವಾದಂಥ ಆಸನ. ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ಎನ್ಹಾನ್ಸ್ ಮಾಡುತ್ತೆ, ಪಚನ ಕ್ರಿಯೆ ತುಂಬ ಚೆನ್ನಾಗಿ ಆಗುತ್ತೆ, ಮತ್ತು ನಿಮ್ಮ ಡಯಾಬಿಟೀಸ್ ಪೇಷಂಟ್ಸ್ಗೆ ಪ್ಯಾಂಕ್ರಿಯಾಸ್ ಸ್ಟಿಮ್ಯುಲೇಟ್ ಮಾಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಮತ್ತು ನಿಮ್ಮ ಲೋಯರ್ ಬ್ಯಾಕ್, ನಿಮ್ಮ ಸೊಂಟದ ಭಾಗ ಏನಿದೆ, ಸೊಂಟಕ್ಕೆ ಕೂಡ ಬಹಳ ಒಳ್ಳೆಯದು. ಬಲಗೈನ ಮುಷ್ಟಿ ಮಾಡಿ, ಕೈಯನ್ನು ಹಿಂದೆ ಲಾಕ್ ಮಾಡಿ. ನಿಧಾನ ಗಾಳಿಯನ್ನು ಒಳಗೆ ತಗೊಳ್ತಾ ಹಿಂದೆ ಸ್ಟ್ರೆಚ್ ಮಾಡಿ. ಆರ್ಚ್ ಬ್ಯಾಕ್, ಶಶಂಕ ಬ್ರೀದಿಂಗ್. ನಿಧಾನ ಗಾಳಿಯನ್ನು ಹೊರಗಾಗ್ತಾ ಬೆಂಡ್ ಮಾಡಿ. ಫಾರ್ವರ್ಡ್, ಬೆಂಡ್ ಫಾರ್ವರ್ಡ್ ಕಂಪ್ಲೀಟ್ಲಿ. ಹಣೆಯನ್ನು ಸಂಪೂರ್ಣ ನೆಲದ ಮೇಲೆ ಪ್ಲೇಸ್ ಮಾಡಿ. Inhale, arch back. Exhale. ಸೊಂಟದಿಂದ ಬೆಂಡ್ ಮಾಡಬೇಕು, ಸೊಂಟ ಬೆಂಡ್ ಆಗಬೇಕು ಪೂರ್ತಿ. ಹೊಟ್ಟೆ ತೊಡೆ ಮೇಲೆ, ದೇಹಭಾಗ ಮಂಡಿಯ ಮೇಲೆ, ಹಣೆ ನೆಲದ ಮೇಲೆ. Breathe out completely. Inhale. Deep inhalation, arch back. Exhale. Breathe out completely. Complete breathing. ಪರಿಪೂರ್ಣವಾದಂಥ ಉಸಿರಾಟ. Inhale. Exhale. Breathe out.
Inhale. Deep inhalation. Exhale. Last round. Inhale. ನಿಮ್ಮ ಸಂಪೂರ್ಣ ಗಮನ ಉಸಿರಾಟದ ಮೇಲೆ ಮತ್ತು ನಿಮ್ಮ ಬಾಡಿ ಮೂವ್ಮೆಂಟ್ ಮೇಲೆ ಇರಬೇಕು. ಎಕ್ಸೇಲ್. ಹಣೆನ ಪೂರ್ಣ ನೆಲದ ಮೇಲಿಡಿ. ಡ್ರಾಪ್ ಯರ್ ಹೆಡ್ ಡೌನ್. ಕೈಗಳನ್ನ ಬಿಡಿಸಿ, ಎರಡೂ ಕೈಗಳನ್ನ ನೆಲದ ಮೇಲೆ ಡ್ರಾಪ್ ಮಾಡಿ. ರಿಲ್ಯಾಕ್ಸ್ ಕಂಪ್ಲೀಟ್ಲಿ. ವಿಶ್ರಾಂತಗೊಳಿಸಿ ಸಂಪೂರ್ಣ. ಎರಡೂ ಭುಜಗಳನ್ನ ಸಂಪೂರ್ಣ ವಿಶ್ರಾಂತಗೊಳಿಸಿ, ವಿಶೇಷವಾಗಿ ನಿಮ್ಮ ತಲೆ ಭಾಗವನ್ನು ವಿಶ್ರಾಂತಗೊಳಿಸಿ. ರಿಲ್ಯಾಕ್ಸ್ ಕಂಪ್ಲೀಟ್ಲಿ. ಈಗ ನಿಧಾನವಾಗಿ ತಲೆನ ಮೇಲೆತ್ತ ಮೇಲೆ ಬನ್ನಿ. ಸ್ಲೋಲಿ ಕಮ. ರಿಲ್ಯಾಕ್ಸ್, ವಿಶ್ರಾಂತಿ. ಅನಂತರ ನಿಧಾನ ಕೈಗಳನ್ನ ಮುಂದೆ ಇರಿಸಿ, ನಿಧಾನ ಮೇಲೆ ಬನ್ನಿ. ಎರಡು ಭುಜಂಗಾಸನ. ಕಾಲುಗಳನ್ನು ನೇರ ಮಾಡಿ, ಎರಡೂ ಕಾಲುಗಳನ್ನು ನೇರ ಮಾಡಿ. ಮಂಡಿಯನ್ನು ನೆಲದ ಮೇಲಿಡಿ, ಸೊಂಟವನ್ನು ನೆಲದ ಮೇಲಿಡಿ. ನಿಧಾನ ಹಣೆಯನ್ನು ನೆಲದ ಮೇಲಿಡಿ. ಪಾದಗಳು ನೇರ ಇರಲಿ. ಎರಡೂ ಪಾದಗಳು ಸಂಪೂರ್ಣ ನೇರ ಇರಲಿ, ಜಾಯಿನ್ ಆಗಿರಲಿ. ಬೆನ್ನು ನೇರ ಇರಲಿ, ಹಣೆ ನೆಲದ ಮೇಲೆ ಇರಲಿ ಮತ್ತು ಎರಡೂ ಹಸ್ತಗಳು ಎದೆ ಅಕ್ಕಪಕ್ಕದಲ್ಲಿರಬೇಕು ಸಂಪೂರ್ಣವಾಗಿ. ಪರ್ಫೆಕ್ಟ್. ಈಗ ನಿಧಾನ ಗಾಳಿಯನ್ನು ಒಳಗೆ ತಗೊಳ್ತಾ ಕತ್ತನ ಮೇಲೆತ್ತಿ. ಇನ್ಹೇಲ್. ಎಕ್ಸೇಲ್. ಇನ್ಹೇಲ್. ಎಕ್ಸೇಲ್. ಇನ್ಹೇಲ್. Exhale. Inhale. Exhale. Bhujangasana breathing. Inhale. Exhale. Inhale. ಉಸಿರಾಟ ನಡೀತಿರ್ಲಿ. ಸಹಜ ಉಸಿರಾಟ. ನಿಧಾನ ಗಾಳಿಯನ್ನು ಹೊರಗಾಕಿ ನಿಧಾನ ಕೆಳಗಿಳಿಸಿ. ಸ್ಲೋಲಿ. ಆನಂತರ ನಿಧಾನ ಕಾಲುಗಳನ್ನು ಸ್ಪ್ರೆಡ್ ಮಾಡಿ. ಎರಡೂ ಕಾಲುಗಳು ದೂರ ಇರಲಿ, ಹಿಂಬಡಿಗಳು ಒಳಮುಖವಾಗಿರಲಿ. ಕೈಗಳನ್ನು ಹೀಗೆ ಕ್ರಾಸ್ ಮಾಡಿ ಗಲ್ಲವನ್ನು ಕೈಗಳ ಮೇಲಿಡಿ. ಮಕರಾಸನ. ಬೆನ್ನು ನೋವಿರೋರು, ಸೊಂಟ ನೋವಿರೋರು ಹೆಚ್ಚಿಗೆ ಮಕರಾಸನ ಅಭ್ಯಾಸನ ಮಾಡಿ. ಆದರೆ ಹೊಟ್ಟೆ ಬರ್ತಿದ್ದಾಗ ಈ ರೀತಿ ಮಲಗಬಾರ್ದು. ಹೊಟ್ಟೆ ಖಾಲಿ ಇದ್ದಾಗ ಅಭ್ಯಾಸ ಮಾಡಿ. ಈ ಮಕರಾಸನ ಅಭ್ಯಾಸ ನಿಮ್ಮ ಸೊಂಟ ನೋವು, ಬೆನ್ನು ನೋವಿಗೆ ತುಂಬ ಬೇಗ ವಿಶ್ರಾಂತಿಯನ್ನು ನೀಡುತ್ತೆ. ಚೆನ್ನಾಗಿ ರಿಲ್ಯಾಕ್ಸೇಷನ್ ಆಗುತ್ತೆ. ನಿಮ್ಮ ಕತ್ತಕ್ಕೂ ಕೂಡ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ. Relax completely. ಅನಂತರ ನಿಧಾನವಾಗಿ ಕೂತ್ಕೊಳ್ಳಿ. ಸಿಟ್ ಕಂಫರ್ಟಬಲಿ. ಕಾಲುಗಳನ್ನು ಮುಂದೆ ಚಾಚಿ ನೇರ ಎರಡು ಕಾಲುಗಳು ಸ್ಪ್ರೆಡ್ ಮಾಡಿ. ರಿಲ್ಯಾಕ್ಸ್ ಫಾರ್ ಫ್ಯೂ ಸೆಕೆಂಡ್ಸ್. ಸಂಪೂರ್ಣ ವಿಶ್ರಾಂತಿ. ನಂತರ ನಿಧಾನ ಕಾಲುಗಳನ್ನು ಜೋಡಿಸಿ, ಎರಡೂ ಕಾಲುಗಳನ್ನು ಜೋಡಿಸಿ ಸಂಪೂರ್ಣ. ಬೆನ್ನು ಕತ್ತು ನೇರ ಇರಲಿ. ಎರಡೂ ಕೈಗಳನ್ನು ನಿಧಾನವಾಗಿ ಸ್ಪ್ರೆಡ್ ಮಾಡಿ. ಕೈಗಳ ಮೇಲೆ ಚಾಚಿ, ಕೈ ಬೆರಳುಗಳನ್ನು ಲಾಕ್ ಮಾಡಿ. ಸ್ಪೈನ್ ಮೇಲೆ ಸ್ಟ್ರೆಚ್ ಮಾಡಿ. ಸ್ಟ್ರೆಚ್ ಅಪ್. ದಂಡಾಸನ. ಸ್ಟ್ರೆಚ್ ಮಾಡಿ ಸಂಪೂರ್ಣ ಸ್ಪೈನ್ ಅಪ್ವರ್ಡ್.
ಅನಂತರ ನಿಧಾನ ಗಾಳಿನ ಹೊರಗೆ ಹಾಕಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೇ ಬೆಂಡ್ ಮಾಡಿ. ಬೆಂಡ್ ಫ್ರಮ್ ದಿ ರೂಟ್ ಆಫ್ ಅ ಬ್ಯಾಕ್. ಸೊಂಟದಿಂದ ಬೆಂಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಹೊಟ್ಟೆಯನ್ನು ಒಳಗೆ ಎಳೆದು ಲಾಕ್ ಮಾಡಿ. ಬ್ರೀದ್ ಔಟ್. ಮಂಡಿ ನೇರ ಇರಲಿ. ಆ್ಯಂಡ್ ಬ್ರೀದ್ ಔಟ್. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಟ್ರೈ ಮಾಡಿ. ಸಾಧ್ಯ ಆದರೆ ಕಾಲು ಬೆರಳುಗಳನ್ನು ಲಾಕ್ ಮಾಡಿ. ಮೊಣಕೈಯನ್ನು ಬೆಂಡ್ ಮಾಡಿ. ಬ್ರೀದ್ ಔಟ್. ಕಂಪ್ಲೀಟ್ ಬ್ರೀದ್ ಔಟ್. ಸಂಪೂರ್ಣ ಗಾಳಿಯನ್ನು ಹೊರಗೆ ಹಾಕ್ತೀರಿ. ಹೊಟ್ಟೆಯನ್ನು ಒಳಗೆ ಎಳೆದು ಲಾಕ್ ಮಾಡಿ. ಪಶ್ಚಿಮೋತ್ಥಾನಾಸನ. ನಿಧಾನ ಕೈ ಮೇಲೆ ಸ್ಟ್ರೆಚ್ ಮಾಡಿ. ಇನ್ಹೇಲ್. ಡೀಪ್ ಇನ್ಹಲೇಷನ್ ಮೇಲೆ ಸ್ಟ್ರೆಚ್ ಮಾಡಿ. ಇನ್ಹೇಲ್ ಡೀಪ್ಲಿ. and exhale. Complete exhalation. ಮುಂದೆ ಬೆಂಡ್ ಮಾಡಿ. ಪಶ್ಚಿಮೋತ್ಥಾನಾಸನ. and inhale. ಮೇಲೆ ಸ್ಟ್ರೆಚ್ ಮಾಡಿ. ಸ್ಟ್ರೆಚ್ ಅಪ್ and exhale. breathe out completely. ಹಣೆಯನ್ನು ಮಂಡಿ ಹತ್ರ ತಗೊಳಕ್ ಪ್ರಯತ್ನ ಮಾಡಿ. and inhale. ಮೇಲೆ ಸ್ಟ್ರೆಚ್ ಮಾಡಿ. ಸ್ಟ್ರೆಚ್ ಅಪ್ and exhale. breathe out. ಪಶ್ಚಿಮೋತ್ಥಾನಾಸನ. ಹೋಲ್ಡ್ ಮಾಡಿ. ಪರಿಪೂರ್ಣ ಉಸಿರಾಟ. ನಂತರ ನಿಧಾನ ಕೈಯನ್ನ ಮುಂದೆ ಮಾಡಿ. ನೇರ ಸ್ಟ್ರೆಚ್ ಫಾರ್ವರ್ಡ್. ನಿಧಾನ ಮೇಲೆ ಬನ್ನಿ. ಸ್ಟ್ರೆಚ್ ಅಪ್. ನಿಧಾನ ಕೈಗಳನ್ನು ಕೆಳಗಿಳಿಸಿ. ಎಕ್ಸ್ಪ್ಯಾಂಡ್ ಯುವರ್ ಆರ್ಮ್ಸ್ ಮ್ಯಾಕ್ಸಿಮಮ್. ರಿಲೀಸ್ ಹ್ಯಾಂಡ್ಸ್. ಕೈಗಳನ್ನು ಹಿಂದೆ ಇಡಿ. ಕಾಲುಗಳನ್ನು ದೂರ ಮಾಡಿ ಮತ್ತೆ ವಿಶ್ರಾಂತಿ ಮಾಡಿ. ರಿಲ್ಯಾಕ್ಸ್. ರಿಲ್ಯಾಕ್ಸ್ ಕಂಪ್ಲೀಟ್. ಅನಂತರ ನಿಧಾನ ಅಶ್ವಸಂಚಾಲನಾಸನ. ಬಲಗಾಲ್ ಮುಂದೆ ಇರಲಿ. ಎರಡೂ ಕೈಗಳನ್ನು ಬಲಗಾಲನ ಅಕ್ಕಪಕ್ಕ ಇಟ್ಕೊಳ್ಳಿ. ಎಡಗಾಲನ ಮ್ಯಾಕ್ಸಿಮಮ್ ಹಿಂದೆ ತಗೊಳ್ಳಿ. ಅಶ್ವಸಂಚಾಲನಾಸನ. ಸ್ಟ್ರೆಚ್ ಮಾಡಿ. ಸ್ಟ್ರೆಚ್ ಮಾಡುವಾಗ ನಿಮ್ಮ ಸೊಂಟ ಕೆಳಗೆ ಪುಷ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೇ ಕೆಳಗೆ ಪುಷ್ ಮಾಡಿ. ಸ್ಟ್ರೆಚ್ ಡೌನ್. ಕತ್ತು ಮೇಲೆ ಎತ್ತಿ ಮೇಲೆ ನೋಡ್ಲಿಕ್ಕೆ ಪ್ರಯತ್ನ ಮಾಡಿ. ಲುಕ್ ಅಪ್. ಅಶ್ವಸಂಚಾಲನಾಸನ. ನಿಧಾನ ಎಡಗಾಲನ ನೇರ ಮಾಡಿ. ಸ್ಟ್ರೈಟ್ ಮಾಡಿ. ಸೊ ಅನಂತರ ನಿಧಾನ ಬಲಗಾಲನ ಹಿಂದೆ ತಗೊಳ್ಳಿ. ಸ್ಟ್ರೈಟ್ ಮಾಡಿ. ಸ್ಲ್ಯಾಂಟ್. ಎಡಗಾಲನ ಮುಂದೆ ತಗೊಳ್ಳಿ. ಹಸ್ತಗಳ ಮಧ್ಯದಲ್ಲಿ. ಬಲಗಾಲನ ಮಂಡಿಯನ್ನು ಕೆಳಗಿಡಿ. ಸೊಂಟ ಕೆಳಗೆ ಪುಷ್ ಮಾಡಿ. ಲುಕ್ ಅಪ್. ಕೆಳಗೆ ಪುಷ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಸೊಂಟ ಸಂಪೂರ್ಣ ಕೆಳಗೆ ಹೋಗ್ಬೇಕು. ಸ್ಟ್ರೆಚ್ ಡೌನ್ and look up. ಅನಂತರ ನಿಧಾನ ಬಲಗಾಲ ನೇರ ಮಾಡಿ. ಸ್ಟ್ರೈಟ್. ಎರಡು ಕಾಲನ್ನ ನೇರ ಮಾಡಿ. ಅನಂತರ ಪರ್ವತಾಸನ. ಸ್ಟ್ರೆಚ್ ಮಾಡಿ. ಸ್ಟ್ರೆಚ್ ಪರ್ವತಾಸನ. ಬ್ರೀದ್ ಔಟ್ ಕಂಪ್ಲೀಟ್ಲಿ and stretch down. ನಿಧಾನವಾಗಿ ಬಲಗಾಲನ್ನ ಮುಂದೆ ತಗೊಳ್ಳಿ. ಕೆಳಗೆ ಪ್ಲೇಸ್ ಮಾಡಿ. ಹಸ್ತಗಳ ಮಧ್ಯದಲ್ಲಿ. ಮಂಡಿ ಕೆಳಗಿರಲಿ. ಸೊಂಟವನ್ನು ಕೆಳಗಿಡಿ. ಹಿಂದೆ ಕೂತ್ಕೊಳ್ಳಿ ಸಂಪೂರ್ಣ. ಎಡಗಾಲ ಹಿಂದೆ ನೇರ ಇರಲಿ. ನಿಧಾನ ಮುಂದೆ ಬೆಂಡ್ ಮಾಡಿ. ಹಣೆಯನ್ನು ನೆಲದ ಮೇಲಿಡಿ. ಬ್ರೀದ್ ಔಟ್ ಕಂಪ್ಲೀಟ್ಲಿ. ಹಿಂದೆ ಇರುವ ಕಾಲು ನೇರ ಇರಲಿ. ಸ್ಟ್ರೈಟ್. ನಿಧಾನ ಗಾಳಿಯನ್ನು ಒಳಗೆ ತಗೊಳ್ಳಿ. ಮೇಲೆ ಬನ್ನಿ. ಇನ್ಹೇಲ್ ಡೀಪ್ಲಿ and stretch up the cup. Bend back. Normal breathing. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹಿಂದೆ ಪುಷ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಸ್ಟ್ರೆಚ್ ಬ್ಯಾಕ್ ಅಂಡ್ ಪುಷ್ ಬ್ಯಾಕ್. ಉಸಿರಾಟ ನಡೀತಿರ್ಲಿ. ಅನಂತರ ನಿಧಾನ ಮುಂದೆ ಬೆಂಡ್ ಮಾಡಿ. ಬೆಂಡ್ ಫಾರ್ವರ್ಡ್ ಕಂಪ್ಲೀಟ್ಲಿ and place your forehead on the floor. ಹಣೆಯನ್ನು ನೆಲದ ಮೇಲೆ ಇಡ್ಲಿಕ್ಕೆ ಪ್ರಯತ್ನ ಮಾಡಿ. ರಿಲ್ಯಾಕ್ಸ್. ನಿಧಾನ ಕೈಗಳನ್ನ ಹಿಂದೆ ತಗೊಳ್ಳಿ. ಸ್ಟ್ರೆಚ್ ಯುವರ್ ಆರ್ಮ್ಸ್ and stretch up. ಅನಂತರ ನಿಧಾನ ಕೈಗಳನ್ನು ಮತ್ತೆ
ನೆಲದ ಮೇಲೆ ಪ್ಲೇಸ್ ಮಾಡಿ ನಿಧಾನ ತಲೆಯ ಮೇಲೆ ಇನ್ಹೇಲ್, ಸ್ಲೋಲಿ ಕಮ್ ಅಪ್ ಆ್ಯಂಡ್ ಪುಷ್ ಬ್ಯಾಕ್. ಹಿಂದೆ ಬೆಂಡ್ ಮಾಡಿ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹಿಂದೆ ಪುಷ್ ಮಾಡಿ. ನಾರ್ಮಲ್ ಬ್ರೀದಿಂಗ್, ಉಸಿರಾಟ ನಡೀತಿರ್ಲಿ. ನಿಧಾನ ಕೆಳಗೆ ಡ್ರಾಪ್ ಯರ್ ಹೆಡ್ ಡೌನ್. ಅನಂತರ ಮತ್ತೆ ಪರ್ವತಾಸನ. ಹಸ್ತಗಳನ್ನು ಕೆಳಗಿಡಿ, ಎಡಗಾಲನ್ನ ನೇರ ಮಾಡಿ, ಬಲಗಾಲನ ಎಡಗಾಲನ ಜೊತೆಯಲ್ಲಿ ಜಾಯಿನ್ ಮಾಡಿ. ಬ್ರೀದ್ ಔಟ್ ಕಂಪ್ಲೀಟ್ಲಿ. ಬ್ರೀದ್ ಇನ್ ಅಂಡ್ ಬ್ರೀದ್ ಔಟ್. ನಂತರ ನಿಧಾನ ಎಡಗಾಲನ ಮುಂದೆ ಇಡು. ಲೆಫ್ಟ್ ಲೆಗ್ ಫ್ರಂಟ್ ಫಾರ್ವರ್ಡ್, ಬಲಗಾಲಿ ಹಿಂದೆ ನೇರ. ನಿಧಾನ ಹಣೆಯನ್ನು ನೆಲದ ಮೇಲಿಡಿ, ಫೋರ್ ಹೆಡ್ ಆನ್ ದಿ ಫ್ಲೋರ್. ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ಬ್ರೀತ್ ಕಂಪ್ಲೀಟ್ಲಿ. ನಿಧಾನ ತಲೆಯ ಮೇಲೆ ಇನ್ಹೇಲ್, ಸ್ಲೋಲಿ ಕಮ್ ಅಪ್ ಆ್ಯಂಡ್ ಪುಷ್ ಬ್ಯಾಕ್. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹಿಂದೆ ಬೆಂಡ್ ಮಾಡಿ, ಹಿಂದೆ ಪುಷ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಕಂಪ್ಲೀಟ್ ಬ್ರೀದಿಂಗ್, ಉಸಿರಾಟ ನಡೀತಿರಿ. ಇನ್ಹೇಲ್ ಅಂಡ್ ಎಕ್ಸೈಲ್. ನಿಧಾನ ಗಾಳಿಯನ್ನು ಹೊರಗಾಕಿ. ಬೆಂಡ್ ಫಾರ್ವರ್ಡ್ ಕಂಪ್ಲೀಟ್ಲಿ. ಹಣೆಯನ್ನು ನೆಲದ ಮೇಲಿಡಿ. ಎರಡು ಕೈಗಳನ್ನು ಹಿಂದೆ ತಗೊಳ್ಳಿ, ಲಾಕ್ ಮಾಡಿ. ಬ್ರೀದ್ ಇನ್. ನಿಧಾನ ಮೇಲೆ ಸ್ಟ್ರೆಚ್ ಮಾಡಿ, ಸ್ಟ್ರೆಚ್ ಅಪ್. ನಂತರ ನಿಧಾನ ಕೈಗಳನ್ನು ನೆಲದ ಮೇಲಿಡಿ, ಬಲಗಾಲ ಹಿಂದೆ ನೇರ ಇರಲಿ. ಇನ್ಹೇಲ್, ಸ್ಟ್ರೆಚ್ ಅಪ್, ಲುಕ್ ಅಪ್, ನೆಕ್ ಅಪ್. ನಿಧಾನ ಹಿಂದೆ ಪುಷ್ ಮಾಡಿ. ನಾರ್ಮಲ್ ಬ್ರೀದಿಂಗ್, ಉಸಿರಾಟ ನಡೀತಿರ್ಬೇಕು, ಬ್ರೆತ್ ಹೋಲ್ಡ್ ಮಾಡಬಾರ್ದು. ನಂತರ ನಿಧಾನ ಗಾಳಿಯನ್ನು ಹೊರಗಾಕಿ, ನಿಧಾನ ಇಳಿಸ್ತಾ ಬನ್ನಿ. ಸ್ಲೋಲಿ ಡ್ರಾಪ್ ಯರ್ ಹೆಡ್ ಡೌನ್ ಕಂಪ್ಲೀಟ್ಲಿ. ಹಸ್ತಗಳನ್ನು ನೆಲದ ಮೇಲಿಡಿ, ಬಲಗಾಲನ್ನ ನೇರ ಮಾಡಿ. ಸ್ಲೋಲಿ ಕಮ್ ಅಪ್, ಪರ್ವತಾಸನ. ಬ್ರೀದ್ ಔಟ್. ಉಚ್ಛ್ವಾಸ ನಿಶ್ವಾಸ, ಪರಿಪೂರ್ಣ ಉಚ್ಛ್ವಾಸ ನಿಶ್ವಾಸ. ನಿಧಾನ ಮಂಡಿಗಳನ್ನು ಕೆಳಗಿಡಿ. ರಿಲ್ಯಾಕ್ಸ್ ಇನ್ ಶಶಾಂಕಾಸನ. ಸಂಪೂರ್ಣ ವಿಶ್ರಾಂತಿ. ಇಡೀ ದೇಹವನ್ನು ಸಂಪೂರ್ಣವಾಗಿ ವಿಶ್ರಾಂತಿಗೊಳಿಸಿ. ದೇಹದ ಯಾವ ಭಾಗದ ಮೇಲೆ ಒತ್ತಡ ನಿರ್ಮಾಣ ಆಗಿದೆ ಎಲ್ಲ ಭಾಗಗಳನ್ನು ಸಡಿಲಗೊಳಿಸಿ ಮತ್ತು ವಿಶ್ರಾಂತಿಗೊಳಿಸಿ. ರಿಲ್ಯಾಕ್ಸ್. ಹೀಗೆ ನಿರಂತರವಾಗಿ ಎಲ್ಲ ಅಭ್ಯಾಸಗಳನ್ನು ಮಾಡ್ತಾ ಹೋದರೆ ನಿಮ್ಮ ದೇಹದಲ್ಲಿ ಸ್ನಾಯುಗಳಲ್ಲಿ ಇರ್ಬೋದಾದಂಥ ಎಲ್ಲ ಜಡತ್ವವನ್ನು ನಿವಾರಣೆ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಹೋಗುತ್ತೆ. ಮತ್ತು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಏನಿದೆ ಡಿಪ್ರೆಷನ್ ಏನಿದೆ ಅಥವಾ ಲೇಸಿನೆಸ್ ಏನಿದೆ, ಕ್ರಿಯಾಶೀಲವಾಗಿ ಇಲ್ಲದೆ ಇರತಕ್ಕಂತಹ ನಿಷ್ಕ್ರಿಯವಾದಂತಹ ದೇಹ ಸ್ಥಿತಿಯನ್ನು ನಿರ್ಮೂಲನೆ ಮಾಡಲಿಕ್ಕೆ, ಅಂದರೆ ನಿಷ್ಕ್ರಿಯತೆಯನ್ನು ನಿರ್ಮೂಲನೆ ಮಾಡಲಿಕ್ಕೆ, ಕ್ರಿಯಾಶೀಲಗೊಳಿಸಲಿಕ್ಕೆ, ಸ್ಟಿಮ್ಯುಲೇಷನ್ ಮಾಡಲಿಕ್ಕೆ ಮತ್ತು ರಕ್ತ ಸಂಚಾರವನ್ನು ದೇಹದಲ್ಲಿ ಪರಿಣಾಮಕಾರಿಯಾಗಿ ಹೊಂದಲಿಕ್ಕೆ ಈ ಎಲ್ಲ ಅಭ್ಯಾಸಗಳು ಸಹಕಾರಿಯಾಗ್ತಾ ಹೋಗುತ್ತೆ. ಇದರ ಪರಿಣಾಮ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ನಿರಂತರವಾಗಿ ಯೋಗಾಭ್ಯಾಸವನ್ನು ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ನಿಮ್ಮ ಆರೋಗ್ಯವನ್ನು, ಅತ್ಯುತ್ತಮವಾದಂಥ ಆರೋಗ್ಯವನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.